ನಮಸ್ಕಾರ ಸ್ನೇಹಿತರೆ, ಏಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಬೆಳಗಿನ ತಿಂಡಿಗೆ ಆಗೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಏನಂದರೆ ಆಲೂ ಗೋಬಿ ಪರಾಟ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಹೀಗೆ ಒಂದು ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ತುರಿದ್ಬಿಟ್ಟು ನೀರಿಗೆ ಹಾಕಿ ಇಟ್ಕೊಳ್ಬೇಕು. ಹಾಗೆ ಗೋಬಿನೂ ಸಹ ಚೆನ್ನಾಗಿ ತೊಳೆದು ಉಪ್ಪು ನೀರಲ್ಲಿ ಒಂಚೂರೊತ್ತು ನೆನೆಸಿಟ್ಬಿಟ್ಟು, ಎಲ್ಲ ಅದರಲ್ಲಿ ಹುಳಗಳೆಲ್ಲ ಜಾಸ್ತಿ ಇರುತ್ತೆ. ಈ ರೀತಿ ಚಾಪರಲ್ಲಾದರೂ ಮಾಡ್ಕೋಬೋದು, ಇಲ್ಲ ಅದೇ ಥರ ತುರಿದು ಬಿಟ್ಟಾದರೂ ರೆಡಿ ಮಾಡ್ಕೊಳ್ಬೋದು. ಇದೆರಡನ್ನು ಹೀಗೆ ರೆಡಿ ಮಾಡ್ಕೊಳ್ಬೇಕು. ಅದಾದಮೇಲೆ ನಮಗೆ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, 2 ಹಸಿಮೆಣಸು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಬೇಕಾಗುತ್ತೆ. ಅದನ್ನು ಹೀಗೆ ಚಾಪರಲ್ಲಿ ನಾನು ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಫಸ್ಟ್ ಕಟ್ ಮಾಡಿ ಹಾಕಿದರೆ ಚಾಪರಲ್ಲಿ ಕಟ್ ಮಾಡೋದು ಈಸಿ ಆಗುತ್ತೆ. ಆ ರೀತಿ ಮಾಡಿ ನಾನು ಸಣ್ಣಕ್ಕೆ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಗೋಧಿ ಹಿಟ್ಟನ್ನು ಚಪಾತಿಗೆ ಕಲಿಸ್ಕೊಳ್ಬೇಕು. ಅದಕ್ಕೆ ಏನೇನು ಬೇಕು, 2 ಬೌಲ್ ಗೋಧಿ ತೊಗೊಂಡೆ. ಹಾಗೆ ಸ್ವಲ್ಪ ಅದಕ್ಕೆ ಉಪ್ಪು, ಎಣ್ಣೆ ಹಾಕಿದೆ. ಹಾಗೆ ಇದು ಪರಾಟ ಆಗಿರೋದ್ರಿಂದ ಚೂರು ಮೊಸರು ಸೇರಿಸಿದ್ರೂ ಚೆನ್ನಾಗಾಗತ್ತೆ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ನಾವು ನೀರು ಹಾಕಿ ಕಲಸಿಟ್ಕೊಂಡು ಬಿಡಬೇಕು. ಅದನ್ನು ಒಂದು ಸ್ವಲ್ಪ 10 ನಿಮಿಷ ಒಂದು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಅದು ಚೆನ್ನಾಗಾಗಿರುತ್ತೆ. ಅದನ್ನು ಆ ಕಡೆ ಎತ್ತಿಟ್ಕೊಂಡು ಆಮೇಲೆ ನಾವು 1 by 1 ಇದನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಆಲೂಗಡ್ಡೆ, ಗೋಬಿ ಎಲ್ಲನೂ ಆಮೇಲೆ. ಅಷ್ಟೋ ತನಕ ಇದು ಚೆನ್ನಾಗಿ ನೆಂದರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈ ಕಡೆ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೊಂದು ಒಗ್ಗರಣೆ ಥರ ಮಾಡ್ಕೊಳ್ಬೇಕು. ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿ, ಸಾಸಿವೆ ಜೀರಿಗೆ ಹಾಕಾದ್ಮೇಲೆ ನಾವು ಚಾಪ್ ಮಾಡಿಟ್ಕೊಂಡಿದ್ವಲ್ಲ, ಅದೇ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸು, ಶುಂಠಿ, ಅದನ್ನು ಈ ಥರ ಚಾಪರಿಂದ ತೆಗೆದು ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಒಂಚೂರು ಬಾಡಿಸ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಬಾಡಿಸಿಟ್ಕೊಳ್ಳಿ. ಬಾಡಿಸಿ ಆದಮೇಲೆ ಈ ಕಡೆ ನಾವು ಆಲೂಗಡ್ಡೆ ತುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡು, ಅದು ನೀರಲ್ಲಿ ಹಾಕಿದ್ರೆ ಕಪ್ಪಾಗಿ ಒಂಥರ ಕಲರ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಅದಕ್ಕೆ ನೀರಿಗೆ ಹಾಕಿಟ್ಕೊಳ್ಬೇಕು. ಅದನ್ನು ಈ ಥರ ಸ್ವಲ್ಪ ಇದಕ್ಕೆ ಹಾಕಿ ಮತ್ತೆ ಬಾಡಿಸ್ಬೇಕು, ಫ್ರೈ ಮಾಡಬೇಕು. ಅದಾದಮೇಲೆ ಅದಕ್ಕೆ ನಾವು ಗೋಬಿ ತುರಿದಿಟ್ಕೊಂಡಿದ್ವಲ್ಲ, ಅದನ್ನು ಅದಕ್ಕೆ ಹಾಕ್ಕೊಂಡು ಬಿಡೋಣ. ಎಲ್ಲನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗುತ್ತೆ, ಹಸಿ ಇರೋದಿಲ್ಲ. ಇದು ಇನ್ನೊಂದು ಥರ ಪರಾಟ ಮಾಡ್ಬೋದು, ಅದಾದರೆ ಹಸಿನೂ ಮಾಡ್ಬೋದು. ಅದು ಇನ್ನೊಂದು ದಿನ ಮಾಡ್ತೀನಿ. ಇದಕ್ಕೆ ಜಸ್ಟ್ ಈ ಥರ ಒಗ್ಗರಣೆ ಮಾಡಿಕೊಂಡೇ ಸ್ಟಫ್ ಮಾಡಬೇಕಾಗತ್ತೆ. ಅದಾದರೆ 2 ಚಪಾತಿ ಮಾಡಿ ಅದ್ರ ಮಧ್ಯೆ ಇಡೋದು. ಅದಕ್ಕೆ ಹಸಿ ಹಾಕಿದ್ರೇನು ಏನಾಗೋದಿಲ್ಲ. ಒಂದು ಸ್ವಲ್ಪ ಹೊತ್ತು ಹೇಗೂ ನಾವು ಬಿಸಿನೀರಲ್ಲಿ ಅದು ನೆನೆಸಿಟ್ಟಿರ್ತೀವಲ್ಲ, ಹುಳ ಗಿಳ ಏನಾರಿದ್ರೆ ಹೋಗೋಕ್ಕೆ, ಅಷ್ಟೇ ಸಾಕಾಗುತ್ತೆ. ಬಟ್ ಇದಕ್ಕಾದರೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ಮೇಲಿಂದ ನೋಡಿ ಅರಿಶಿನ ಮತ್ತು ಉಪ್ಪನ್ನು ಹಾಕ್ಕೊಂಡೆ ನಾನು. ಅದೆಲ್ಲ ಹಾಕಿ ಈ ಥರ ಸುಮಾರು ಆಲ್ಮೋಸ್ಟ್ ಬೆಂದ ಮೇಲೆ ಒಂಚೂರು ಖಾರ ಪುಡಿ ಸಾಕು. ಯಾಕಂದರೆ ನಾವು ಆಲ್ರೆಡಿ 2 ಹಸಿಮೆಣಸಿನ್ಕಾಯಿ ಹಾಕಾಗಿರುತ್ತೆ. ಖಾರ ನಿಮ್ಮ ಇದು ನೋಡ್ಕೊಳ್ಳಿ. ಅರ್ಧ ಸ್ಪೂನು ಖಾರ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು 1/4 ಸ್ಪೂನ್ ಆಗೋಷ್ಟು ಜೀರಾ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ, ಇಷ್ಟನ್ನು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಈ ಥರ ಎಲ್ಲನೂ ಬೆರೆಸ್ಬಿಡಿ. ಬೆರೆಸಿ ಅದನ್ನು ಮುಚ್ಚಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಬೇಯೋಕ್ಕೆ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದೆಲ್ಲ ಚೆನ್ನಾಗಿ ಬೇಯುತ್ತೆ, ಮಸಾಲೆ ಎಲ್ಲ ಹಿಡಿದ್ಬಿಟ್ಟು ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ ಈ ಥರ ಆಗಿರುತ್ತೆ, ಮುದ್ದೆ ಥರ ಆಗಿರುತ್ತೆ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದಮೇಲೆ ಈ ಕಡೆ ನಾವೇನು ಮಾಡಬೇಕು, ಹಂಚಿಟ್ಕೊಳ್ಬೇಕು. ಇಲ್ಲಿ ಚಪಾತಿನ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಅದ್ರ ಮಧ್ಯ ಒಂದು ಸ್ವಲ್ಪ ನಾವು ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತೀವಲ್ವ ಮಸಾಲೆ, ಆ ಮಸಾಲೆನ ಸ್ಟಫ್ ಮಾಡಬೇಕೀಗ. ಈ ಥರ ಸ್ಟಫ್ ಮಾಡಿ, ಜಾಸ್ತಿ ಆದರೆ ಒಂದು ಸ್ವಲ್ಪ ಹಿಂಗೆ ಒಡೆದೋಗಂಗೆ ಆಗಿಬಿಡುತ್ತೆ. ನಂಗೆ ಫಸ್ಟ್ ಹಾಗೆ ಆಯಿತು. ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಒಂಚೂರು ಕಡಿಮೆ ಹಾಕಿ ಈ ಥರ ಎಲ್ಲ ಕಡೆನೂ ನೀಟಾಗಿ
ಜಾಸ್ತಿ ಒತ್ತಬಾರ್ದು, ಒತ್ತಿದರೆ ಒಡೆದೋಗ್ಬಿಡುತ್ತೆ, ಒಡೆದು ಹೊರಗೆ ಬಂದುಬಿಡುತ್ತೆ ಆ ಹೂರಣ ಎಲ್ಲ. ಅದು ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಪರಾಟ, ಯಾಕಂದರೆ ಸ್ಟಫ್ ಆಗಿರುತ್ತಲ್ಲ, ಹಾಗಾಗಿ ಅದು ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ. ಈ ಥರ ಎಲ್ಲ ಕಡೆನೂ ಇದು ಮಾಡಬೇಕು. ಆಮೇಲೆ ಮೇಲ್ಗಡೆ ಎರಡೂ ಕಡೆ ಎಣ್ಣೆ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಳ್ಬೇಕು. ಹಂಚಿನ ಮೇಲೆ ಹಾಕಿ ಎರಡು ಸೈಡನ್ನು ಬೇಯಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಬೆಂದಾದಮೇಲೆ ಅಷ್ಟೇ, ಆಗೋಯ್ತು. ಇದಕ್ಕಿನ್ನೇನು ಬೇಡ, ಸೈಡ್ ಡಿಶ್ ಅಂತ ಏನೂ ಬೇಡ. ಏನಾದರೂ ಮನೆಯಲ್ಲಿ ಉಪ್ಪಿನಕಾಯಿ ಅಥವಾ ಏನೋ ಇರುತ್ತಲ್ವ, ಚಟ್ನಿನೋ ಯಾವುದರ ಗೊಜ್ಜು ಅದೇನೋ ಹಾಕ್ಕೊಂಡ್ರು ಸುಮ್ಮನೆ ಸಾಕಾಗುತ್ತೆ. ಯೂಶ್ವಲಿ ಇದಕ್ಕೆ ಉಪ್ಪಿನಕಾಯಿನ ಮೊಸರು ಆ ಥರ ಹಾಕ್ಕೊಳ್ತಾರೆ. ನಾನು ಹಾಗೆ ಅಷ್ಟೇ ಇದೇ ಮಾಡಿದ್ದು. ನೋಡಿ ರೆಡಿ ಆಯಿತು. ಹಾಗಲಕಾಯಿ ಗೊಜ್ಜಿತ್ತು, ಅದು ಬೆಣ್ಣೆ, ಅದ್ರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಖಂಡಿತ ಇದನ್ನು ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಮರೀದೆ ಕಮೆಂಟ್ ಮಾಡಿ ತಿಳಿಸಿ. ಬೆಳಿಗ್ಗೆ ತಿಂಡಿಗೆ ಒಂದು ಒಳ್ಳೆಯ ಕಾಂಬಿನೇಷನ್. ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.